ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಕಳೆದ 2 ವರ್ಷದಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಮತ್ತು ಹೈಯರ್ ಎಜುಕೇಷನಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ನಮ್ಮ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿಯವರು ಸತತವಾಗಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾನೇ ಇದ್ದಾರೆ. ಇದರ ಜೊತೆಗೆ ಕಳೆದ 2-3 ತಿಂಗಳಿಂದ ಏನು ಕಾಕ್ರೋಚ್ ಜನತಾ ಪಾರ್ಟಿ CJP ಅಂತ ಹೇಳಿ ಸ್ಟೂಡೆಂಟ್ಸು ಕೂಡ ತಮಗೆ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಎಜುಕೇಷನ್ ಇರ್ಬೋದು, ಎಂಪ್ಲಾಯ್ಮೆಂಟ್ನಲ್ಲಿ ಅದ್ರ ಬಗ್ಗೆ ಕೂಡ ಯುವಕರು ಧ್ವನಿ ಎತ್ತುತ್ತಾ ಇದ್ದಾರೆ. ಆಮೇಲೆ ಜಂತರ್ ಮಂತರ್ನಲ್ಲೂ ಸುಮಾರು ದಿನಗಳಿಂದ ಸ್ಟೂಡೆಂಟ್ಸು ಪ್ರೊಟೆಸ್ಟ್ ಮಾಡ್ತಾರೆ. ನಾವೆಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಪ್ರೊಟೆಸ್ಟ್ ಮಾಡೋದು, ಮಾರ್ಚಸ್ ಮಾಡೋದು ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಅ ಹೆಲ್ದಿ ಡೆಮೋಕ್ರಸಿ ಅಂತ ನಾವೆಲ್ಲರೂ ಹೇಳ್ತೀವಿ. ಆದರೆ ನಮ್ಮ ಮಾನ್ಸೂನ್ ಸೆಷನಲ್ಲಿ ನಾವು ನೋಡ್ತಾ ಇದ್ದಿದ್ದನ್ನು ಅನುಭವಿಸಿದ್ದೇವೆ. ಈಗ 2 ವರ್ಷದಿಂದ ಏನು ಪಾರ್ಲಿಮೆಂಟ್ನಲ್ಲಿ ನಮ್ಮ ಬಾಯಿ ಮುಚ್ಚಿಸ್ತಾ ಇದ್ದರು, ನಮಗೆ ಏನೇ ವಿಷಯಗಳ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಿರಲಿಲ್ಲ. ನಾವೇನೇ ಪ್ರತಿಭಟನೆ ಮಾಡಿದರೆ ಮಕರ್ ದ್ವಾರ್, ನಮ್ಮ ಲೋಕಸಭಾ ಎಂಟ್ರೆನ್ಸ್ನಲ್ಲಿ ಪಾರ್ಲಿಮೆಂಟ್ ಹೊರಗಡೆ ಮಕರ್ ದ್ವಾರ್ ಅಂತ ಇದೆ, ಅಲ್ಲಿ ನೀವು ನೋಡ್ತಾ ಇದ್ದೀರ ವಿರೋಧ ಪಕ್ಷದವರು ಪ್ರೊಟೆಸ್ಟ್ ಮಾಡೋಕ್ಕೆ ಬಿಡೋದಿಲ್ಲ. ಬರೀ ಸದನದಲ್ಲಿ ಇಟ್ ಹಸ್ ಬಿಕಮ್ ಆ್ಯನ್ ಅನ್ಫ್ರೂಟ್ಫುಲ್ ಸೆಷನ್ ಅಂತಲೇ ಹೇಳ್ತಾರೆ. ಯಾಕೆ ಅಂತ ಈಗ ಇಡೀ ದೇಶಕ್ಕೆ ಗೊತ್ತಾಗುತ್ತೆ. ನಾವು ಸದನದ ಒಳಗೂ ಮಾತಾಡೋಕ್ಕೆ ಅವಕಾಶ ಇಲ್ಲ, ಹೊರಗಡೆನೂ ಮಾತಾಡೋಕ್ಕೆ ಅವಕಾಶ ಇಲ್ಲ. ಸದನದ ಒಳಗೆ ಮಾತಾಡಬೇಕು ಅಂದರೆ ಬಿಲ್ಸ್ನ ಪ್ರಪೋಸ್ ಮಾಡೋದನ್ನು ನೀವು ನೋಡ್ಬೋದು, ಯಾವ ರೀತಿ ಬಿಲ್ಸ್ನ ಚರ್ಚೆಗೆ ತೊಗೊಂಡು ಬರ್ತಾರೆ ಅಂತ. ಆರ್ ದೇ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. ನಮ್ಮ ಯುವಕರ ಸಮಸ್ಯೆಗಳ ಬಗ್ಗೆ ಇರ್ಬೋದು, ಎಕ್ಸಾಮ್ ಬಗ್ಗೆ ಇರ್ಬೋದು, ಹೈಯರ್ ಎಜುಕೇಷನ್ ಇರ್ಬೋದು, ಆಮೇಲೆ ಎಂಪ್ಲಾಯ್ಮೆಂಟ್ ಇಶ್ಯೂಸು, ಈಗ ನಡೀತಾ ಇರುವಂತಹ ರಾಮ ಮಂದಿರದಲ್ಲಿ ಏನು ಹಗರಣ ಆಗಿದೆ, ಅಲ್ಲಿರುವಂತಹ ಹುಂಡಿ ದುಡ್ಡನ್ನು ಯಾವ ರೀತಿ ಮಿಸ್ಮ್ಯಾನೇಜ್ ಮಾಡಿದ್ದಾರೆ ಅದ್ರ ಬಗ್ಗೆ ಆಯಿತು. ಮಣಿಪುರ್ 1.5-2 ವರ್ಷದಿಂದ ಮಣಿಪುರ್ನಲ್ಲಿ ಆಗ್ತಾ ಇರುವಂಥ ಹಿಂಸಾಚಾರ, ಅಲ್ಲಿರುವಂತಹ ಕಮ್ಯುನಿಟೀಸ್ನಲ್ಲಿ ಆಗ್ತಾ ಇರುವಂಥ ಹಿಂಸಾಚಾರ, ಲಿಟ್ರಲಿ ಅದರ ಡೀಟೇಲ್ಸು ನಾವೆಲ್ಲರೂ ಓದಿದರೆ ಎಜುಕೇಷನ್ ಇಲ್ಲ ಮಕ್ಕಳಿಗೆ, ಎಂಪ್ಲಾಯ್ಮೆಂಟ್ ಇಲ್ಲ, ಸಣ್ಣ ಯುವಕರಿಗೆ ಅಡಾಲಸೆಂಟ್ ಚಿಲ್ಡ್ರನಿಗೆ ಡ್ರಗ್ಸ್ ಫ್ರೀಯಾಗಿ ಸಿಗ್ತಾಯಿದೆ, ಜೊತೆಗೆ ಗನ್ಸ್ ಕೊಡ್ತಾ ಇದ್ದಾರೆ ಅವ್ರ ಕೈಯಲ್ಲಿ. ಸೊ ಒಂದು ಜನ್ರೇಷನ್ ವಿ ಆರ್ ಲೂಸಿಂಗ್. ಮುಂದೆ ಅದು ಯಾವ ರೀತಿ ಮಣಿಪುರ್ ಬಿಲ್ಡ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸೊ ಈ ರೀತಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿರಿ. ಅಲ್ಲಿ ಒಂದೇ ಬಾರಿ ಪ್ರಧಾನಮಂತ್ರಿಗಳು ಮಣಿಪುರಿಗೆ ಹೋಗಿದ್ದಾರೆ. ಲಾ ಆ್ಯಂಡ್ ಆರ್ಡರ್ ಇಸ್ ನಾಟ್ ಇನ್ ಕಂಟ್ರೋಲ್. ಹೇಳಲಿಕ್ಕೆ ಹೇಳ್ತಾರೆ ಅವರೆಲ್ಲ, ಏನು ಹೇಳಬೇಕು ಅದನ್ನಷ್ಟೇ ಹೇಳ್ತಾರೆ. ಬಟ್ ಅಲ್ಲಿರುವಂತಹ MPsಗಳು ಮತ್ತು ನಮ್ಮ ಲೀಡರ್ಸ್, ಕಾಂಗ್ರೆಸ್ ಲೀಡರ್ಸ್ ಹೋದಾಗ ವಾಸ್ತವ ಸ್ಥಿತಿ ಗೊತ್ತಾಗುತ್ತೆ. ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ, ನಾವು ಕೇಳಿದ್ದು ಬರೀ ಜಂತರ್ ಮಂತರ್ ಬಗ್ಗೆ ಅಂತ ಹೇಳಿದ್ರಿ. ಸೊ ಇದೆಲ್ಲದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಯುವಕರು ದೇಶದ ಸಮಸ್ಯೆಗಳೇ ಬಗ್ಗೆ, ಸ್ಪೆಷಲಿ ಅಬೌಟ್ ಎಜುಕೇಷನ್ ಆ್ಯಂಡ್ ಫೇರ್ನೆಸ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇನ್ ಎಕ್ಸಾಮ್ಸ್, ಅದ್ರ ಬಗ್ಗೆ ಚರ್ಚೆ ಶುರು ಮಾಡಿದಾಗ ದೆಹಲಿನಲ್ಲಿ ಇಡೀ ದೇಶದಲ್ಲಿರುವಂತಹ ಸ್ಟೂಡೆಂಟ್ಸ್ ದೆಹಲಿಗೆ ಬಂದರು. ನಾವು ಸೋಮವಾರ ಅವ್ರು ಏನು ಹೇಳಿದರು, ಜಂತರ್ ಮಂತರಿಂದ ಪಾರ್ಲಿಮೆಂಟಿಗೆ ಮಾರ್ಚ್ ಮಾಡ್ತೀವಿ ಅಂತ ಹೇಳಿದರು. ಅವತ್ತು ಇಡೀ ದಿನ ನಾವು ಪಾರ್ಲಿಮೆಂಟಲ್ಲಿದ್ದೀವಿ, ಎಲ್ಲರ ಫೋನ್ಸ್ ಜಾಮ್ ಆಗಿದೆ. ನಮಗೆ ವಾಟ್ಸಾಪ್ನಲ್ಲಿ ಏನು ಆಗ್ತಾಯಿದೆ ಹೊರಗಡೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಮ್ಮ ಫೋನ್ಗಳು ಕೆಲವ್ರು ನೆಟ್ವರ್ಕ್ ಇದೆ, ಕೆಲವ್ರು ನೆಟ್ವರ್ಕ್ ಇಲ್ಲ. ಸೊ ಸೆಷನ್ನ ಪ್ರತಿ ಬಾರಿ ಮುಂದೂಡಿದಾಗ ಬೆಳಿಗ್ಗೆ 11 ಗಂಟೆಗೆ ನಾವು ಪ್ರತಿಭಟನೆ ಮಾಡಿದರೆ ಮಧ್ಯಾಹ್ನಕ್ಕೆ ಮುಂದೂಡ್ತಾಯಿದ್ರು. ಬಟ್ ಅವತ್ತು ಪ್ರೊಟೆಸ್ಟಿನ ದಿನ ಪ್ರತಿ 1 ಅವರ್ ಅಷ್ಟೇ ಬ್ರೇಕ್ ಮಾಡೋದು. 11ಗೆ ಪ್ರೊಟೆಸ್ಟ್ ಮಾಡಿದರೆ 12ಗೆ ಪ್ರೊಟೆಸ್ಟ್ ಮಾಡಿದರೆ 1ಗೆ ಪ್ರೊಟೆಸ್ಟ್ ಮಾಡಿದರೆ 2. ಯಾಕೆ ಅಂದರೆ ಹೊರಗಡೆ ನಾವು ಪಾರ್ಲಿಮೆಂಟೇರಿಯನ್ಸ್ ಹೋಗಬೇಡ್ದು ಅನ್ನೋದು ಅವರ ಒಂದು ಉದ್ದೇಶ ಇತ್ತು. ಸೊ ಈ ರೀತಿ ಪ್ರೊಟೆಸ್ಟ್ನ ಕಂಟ್ರೋಲ್ ಮಾಡೋದು, ಮೆಟ್ರೋಸ್ನಲ್ಲಿ ಯಾರ್ಯಾರು ಸ್ಟೂಡೆಂಟ್ಸ್ ಹೋಗ್ತಾ ಇದ್ದಾರೆ ಅವ್ರ ID ಕಾರ್ಡ್ ಚೆಕ್ ಮಾಡೋದು, ಮತ್ತು ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡುವಾಗ ನೀವು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರ ಯಾವ ರೀತಿ ಪೊಲೀಸ್ನವ್ರು ಅದನ್ನು ಹ್ಯಾಂಡಲ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ಮಾಡೋದಿರ್ಬೋದು, ಆಮೇಲೆ ಟಿಯರ್ ಗ್ಯಾಸಿಂಗ್ ಇರ್ಬೋದು, ಆಮೇಲೆ ಗನ್ ಪೆಲೆಟ್ಸ್ ಅದನ್ನು ಕೂಡ ಮಕ್ಕಳ ಮೇಲೆ ಯೂಸ್ ಮಾಡಿದ್ದಾರೆ. ಆಮೇಲೆ ಸೀನಿಯರ್ ಪೊಲೀಸ್ ಆಫೀಷಿಯಲ್ಸ್ ಕೂಡ ಲೇಡಿ ಸ್ಟೂಡೆಂಟ್ಸಿಗೆ ಮಾಡ್ತಾ ಇರುವಂತಹ ಅಟ್ಯಾಕ್ ಅದನ್ನು ಕೂಡ ನೋಡ್ತಾ ಇದ್ದೀರಾ. ಸೊ ದಿಸ್ ಈಸ್ ವೆರಿ ಡಿಸ್ಟರ್ಬಿಂಗ್ ಅಂತ ನಮ್ಮೆಲ್ಲರ ವಿರೋಧ ಪಕ್ಷದವರ ಭಾವನೆ ಕೂಡ ಅದೇ ಇತ್ತು. ಪ್ರಿಯಾಂಕಾ ಗಾಂಧಿಯವರು ಇರ್ಬೋದು, ರಾಹುಲ್ ಗಾಂಧಿಯವರು ಎಲ್ಲರೂ ಕೂಡ ಇದರ ವಿರುದ್ಧವಾಗಿ ಮಾತಾಡಿದ್ದಾರೆ.
ಸೊ ಇದು ನಮ್ಮ ಎಲ್ಲರ ಬೇಡಿಕೆ ಅದೇ ಇತ್ತು. ಸ್ಟೂಡೆಂಟ್ಸ್ ಕೇಳ್ತಾ ಇರುವಂತಹ ಒಂದು ಮೊದಲನೇದು ಧರ್ಮೇಂದ್ರ ಪ್ರಧಾನ್ ಎಜುಕೇಷನ್ ಮಿನಿಸ್ಟರ್ ರಿಸೈನ್ ಮಾಡಬೇಕು. ಬಿಕಾಸ್ ಹಿ ಹ್ಯಾಸ್ ಟು ಓನ್ ಇಟ್ ಅಪ್. ಒಂದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಸರಿಯಾಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇಲ್ಲ ಅಂದರೆ ಯಾರು ಅದಕ್ಕೆ ಹೊಣೆಗಾರಿಕೆ ತಗೋಬೇಕಾಗಿದೆ ಅಂತ ಪ್ರಶ್ನಿಸಿದಾಗ ಅವರು ಸ್ಟೂಡೆಂಟ್ಸ್ನ ಒತ್ತಡ ಮತ್ತು ಇಡೀ ದೇಶದಲ್ಲಿ ಸ್ಟೇಟ್ ಲೆವೆಲ್ನಲ್ಲೂ ಕೂಡ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡಿದ್ದಾರೆ. ಬಿಹಾರ ಇರ್ಬೋದು, ಮಹಾರಾಷ್ಟ್ರ, ನಮ್ಮ ಕರ್ನಾಟಕದಲ್ಲೂ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದರ ಪ್ರಯುಕ್ತ ಇವತ್ತು ನಿನ್ನೆ ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡಿದರು. ಮತ್ತು ಇನ್ನೊಂದು ಹೊಸ ಬಿಲ್ಲನ್ನು ಕೂಡ ಪಾರ್ಲಿಮೆಂಟ್ನಲ್ಲಿ ಸೋಮವಾರದ ದಿನ ಜಾರಿ ಮಾಡ್ತಾ ಇದ್ದಾರೆ. ನ್ಯೂ ಪೇಪರ್ ಲೀಕ್ ಬಿಲ್ ಅಂತ. ಈ ಬಿಲ್ನಲ್ಲೂ ಕೂಡ ಸಾಕಷ್ಟು ಅಮೆಂಡ್ಮೆಂಟ್ಸ್ ಮಾಡ್ತಾ ಇದ್ದಾರೆ.